ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರ ನಿನ್ ಜೋಡಿ ಮಾತಾಡೋದಿರ್ತದ ಗೊತ್ತಿಲ್ಲ, ಅದು ಕಟ್ ಮಾಡ್ಲಿಕತ್ತಾರ. ಅಲ್ಲಿ 108 ರೀಸನ್ಸ್ ಇರ್ತಾವ ಅಲ್ಲಿ, ಅದು ನಿನಗೂ ಗೊತ್ತಿಲ್ಲ. ಅವು ನಾ ಬರೀ ಸ್ಪೆಕ್ಯುಲೇಟ್ ಮಾಡ್ಬೋದು ಅಷ್ಟೇ. ಅಂದ್ರೇನು, ರೊಕ್ಕ ಸುನಿಲ್ ಕಡೆ ಇರ್ಲಿ, ನೀ ಮಾತು ಜಾಸ್ತಿ ಆಡ್ಬೇಡ, ನೀ ಏರ್ಟೆಲ್ ಬಿಲ್ ಕಮ್ಮಿ ಕೊಡ, ಕಾಸ್ಟ್ ಎಫೆಕ್ಟಿವ್ನೆಸ್ ಬರ್ತದ, ರೊಕ್ಕ ಉಳಿಸ್ಬೋದು ಅಂತ ಹಿಂಗ್ ವಿಚಾರ ಮಾಡ್ತಾರ ಮಂದಿ. ಹಿಂಗ ಒಂದ್ ಥಿಂಕಿಂಗ್. ಅದ್ ನಿನಗ್ ಗೊತ್ತಿರಂಗಿಲ್ಲ. ಯಾಕೆ ಹೇಳು, ನಿನಗೆ ಎದಕ್ ಗೊತ್ತಿರಂಗಿಲ್ಲ? ನೀನ್ ಹೇಳ್ಬೇಕದ್ನು. ಎದಕ್ಕಂತಂದ್ರ ನೀನು ಬರೀ ಚೇಳಾನಿ ಬೇಸಿಕಲಿ. ಚೇಳ ಅಂದ್ರೆ ಏನ್ ಹೇಳು? ಚೇಳ ಅಂತಂದ್ರ ಬರೀ ಮಾಧ್ಯಮ ಅಷ್ಟೇ, ಬೇರೆಯವ್ರು ಡಿಸೈಡ್ ಮಾಡ್ತಾರ, ನಿಂತ್ರು ಬೊಗಳ್ಸ್ತಾರ. ಹಿಂಗ ಹೆಂಗ ರೊಕ್ಕ ತಗೊಂಡ್ರಲ್ಲ ಹಂಗ. ಒಂದು ಪಾರ್ಟಿ ಇರ್ತದ ಅಲ್ಲಿ, ಮೆಜಾರಿಟಿ ಅಂತ ಹೇಳಿ ಬಂದಿರ್ತಾರ. ನನ್ನ ಕೇಸ್ನಾಗ ನಾ ಏನ್ ಊಟ ಹಾಕಿಲ್ಲ ಅವ್ರಿಗೆ, ನಾ ಏನ್ ಅಸೋಸಿಯೇಷನ್ ಮಾಡ್ಕೊಂಡಿಲ್ಲ ಅವ್ರ ಜೋಡಿ. ಗೊತ್ತಾದಿಲ್ಲ? ನನಗೇನ್ ಸಂಬಂಧ ಏನೋ ಅವ್ರು. ನೀ ಏನ್ ಫಸ್ಟ್ ಆಫ್ ಆಲ್ ನನ್ನ ಕೇಸ್ನಾಗ ಫ್ರೆಂಡ್, ವ್ಯವಹಾರನಾಗ ನೀನೇ ಹೇಳ್ಬೇಕಪ್ಪ. ವ್ಯವಹಾರಿ. ಸೊ ಹಿಂಗಿರ್ತದ ಅಲ್ಲಿ. ವೆಲ್ ವಿಷರ್ ಅಂತೂ ಹೇಳಿನ, ಯಾಕಂದ್ರ ಬರೀ ಒಂದ ಬಿಸ್ನೆಸ್ ಮಾಡಿಲ್ಲ ಅಲ್ಲಿ. ಏನೇನ್ ಬಿಸ್ನೆಸ್ ಗಳಾಗಿದ್ದು 40-60 ಸೈಟ್ ವಿತ್ ಹೌಸ್ ಕನ್ಸ್ಟ್ರಕ್ಷನ್ 2.5 lakhs ಅಂತ ಮಾತಾಗಿತ್ತು. 2 acre ಲ್ಯಾಂಡ್ ಓಝೋನ್ ಹೋಟೆಲ್ ಹಿಂದ. ಅದೆಷ್ಟು 4 ಲಕ್ಷ ಅಂತ ಏನೋ ಕೇಳಿದೆ, ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ. ಆಮೇಲೆ 4 ಲಕ್ಷ ಏನಪ್ಪಾ ಅಂದ್ರೆ 4% ಮಂತ್ಲಿ ಪರ್ ಲ್ಯಾಕ್ ಕೊಡ್ಬೇಕಂತ ಆಗಿತ್ತು ಮಾತು. ಅಂದ್ರ ಅರ್ಥ 16,000 ಪರ್ ಮಂತ್. 4 lakhs ಮತ್ತೆ ವಾಪಸ್ ಕೇಳಿದ್ರೆ ಬರ್ಬೇಕು ಅವು ಸೀದಾ. ಆಮೇಲೆ ನೆಕ್ಸ್ಟ್ 5 lakhs ಅದು ಕೊಟ್ಟಿದ್ದಪ್ಪ ಅಂತಂದ್ರ ಅಲ್ಲಿ 5 ಫಿನ್ಕಾರ್ಪ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಒಂದೊಂದು ಬ್ಯಾಂಕಿಗೆ 1 ಲಕ್ಷ ಡಿಪಾಸಿಟ್ ವ್ಯವಹಾರ ಮಾಡ್ಬೇಕಂತ ಕೊಟ್ಟಿದ್ದಾನ. ಹಿಂಗದು ಟೋಟಲ್ ಎಲ್ಲ ಸೇರಿಸಿದ್ರೆ 18 ಲಕ್ಷ ತನಕ ಹೋಗ್ತದ ಮಾಡಿದ್ರೆ. ಇವು ಕಾರಣಗಳು. ನಡಕ ಹೋಟೆಲ್ ಬಿಸ್ನೆಸ್ ಅಂತ ಬಂತು ಯಾವಾಗ ಅಂತಂದ್ರೆ ಅದು ಟ್ರೀ ಪ್ಲಾಂಟೇಶನ್ ಮತ್ತೆ ಏನಪ್ಪಾ ಅಂದ್ರೆ ಹೌಸಿಂಗ್ ಡಿಪಾರ್ಟ್ಮೆಂಟ್, ಹೌಸಿಂಗ್ ಕಾಲನಿ ಬದ್ಲಿ ಹೋಟೆಲ್ ಅಂತ ತೆಗದಿನಿ ಪಾಯಿಂಟ್. ಹಿಂಗೆಲ್ಲ ಅದು. ಈಗ ನಾ ಧಾರವಾಡ ಬಂದ ಮೇಲೆ ಪುಣೆಲಿಂದ ಅಲ್ಲಿ ಓಝೋನ್ ಹೋಟೆಲ್ ನೋಡಿದ್ರೆ ಅಲ್ಲಿ ಹಿಂದೆ ಕೆರಿ ಅದ ಅಲ್ಲಿ ದೊಡ್ಡದು. ಮತ್ತೆ ನೀ ಹೇಳ್ಬೇಕಿಲ್ಲ ನಂಗ, ಅಲ್ಲಿ ನಡಕ್ ನಿಂತೋನ ಆ ಮಂದಿ ಜುಡಿ ನನ್ನ ಮತ್ತ ಅವ್ರ ನಡಕ ನೋಡಪ್ಪ, ನಂತರೂ ನಿನ್ ಕೆರಿ ಮಾಡ್ಲಿಕತ್ತಾರ 2 ಎಕರೆ ಲ್ಯಾಂಡ್, ಅದ್ರಲ್ಲೇ ರೊಕ್ಕ ತಗೊಂಡ್ರ ನಿನಗ್ ಬಕರ ಮಾಡ್ಲಿಕತ್ತಾರ ಅಂತ ಹೇಳ್ಬೇಕಾಗಿತ್ತಿಲ್ಲ ನಿಂಗ. ನೀ ನಂಗೆ ಹೇಳ್ಬೇಕಾಗಿತ್ತಿಲ್ಲ. ಯಾಕೆ ಹೇಳಿಲ್ಲ? ನಮ್ಗೆ ಗೊತ್ತಾಗಿಲ್ಲ ಅವಾಗ. ಯಾಕೆ ಗೊತ್ತಾಗಿಲ್ಲ? ಅಲ್ಲೇ ಬಾಜುನ ಇರ್ತಿ, ಸತ್ತೂರ್ ಬಾಜುನ ಅಲ್ಲ ಅದು ಕೆರಿ, ಫ್ಲವರ್ ಬಾಜು. ಅಷ್ಟು ಗೊತ್ತಾಗಿಲ್ಲನ? ಕೆರಿ ಹುಟ್ಟಿದ್ರು ಗೊತ್ತಾಗ್ತದ ಹೆಂಗ್ ಹುಟ್ಟದ ಅಂತ ಎಲ್ಲಾರ ಮಂದಿ ಬಂದು ನೋಡ್ತಾರ, ಅಯ್ಯಪ್ಪ ಅಂತೇಳಿ. ಹೆಂಗ ಅಮಿಷ ಕೂಸೆನ್ನಿ ಜ್ಞಾನ ಇರ್ಬೇಕು ಒಂದ್ ಸ್ವಲ್ಪ, ಏನ್ ವ್ಯವಹಾರ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತೇಳಿ. ಇದು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಬ್ಯಾಂಡ್ ಹತ್ತಾರ ನಿಮ್ದು ಅಲ್ಲಿ, ಕಾಲ ಮುರಿತಾರ ನಿಮ್ಮಂತವ್ರ ಮಂದಿದು. ಅಲ್ಲಿ ಸಪೋರ್ಟ್ ಅದಂತೇಳಿ ಉಳಿತೀರ ಅಷ್ಟೇ. ಅದ್ ಹೋತಂತಂದ್ರ ಮಚ್ಚಿ ತಗೊಂಡ್ ಹೊಡಿತಾರ ಪೊಲೀಸ್ದವ್ರು ಬಂದು. ಆಯ್ತು, ಈಗ 15ನೇ ತಾರೀಕಿಗೆ ಇದು ಮಾಡ್ಕೊಳಂತ. ಸ್ವಲ್ಪ ಜ್ಞಾನ ಇರ್ಬೇಕು, ಗೊತ್ತಿಲ್ಲ. ಅಲ್ಲಿ ಕಮ್ಯುನಿಟಿ ದೊಡ್ಡ MLA ಗಿಮ್ಎಲ್ಎ ಅಂತ ಸಪೋರ್ಟ್ ಇಟ್ಕೊಂಡು ಕಿಂಗರಿ ಬಾಸ್ ಕೂತ್ರಿ. ಒಂದು ಬೆಂಗಳೂರು ಟೀಮ್ ಬಂದದಲ್ಲಿ ಬೋಸಡಿ ಬಂದಿದ, ಅದಕ್ಕೆ ಆಟ ಆಡ್ಲಿಕತ್ತೀರಿ ನನ್ ಜೋಡಿ ಇಲ್ಲಿ ಸಿಂಗಲ್ ಪರ್ಸನ್ ಅಂತ ಹೇಳಿ. ತಿಳಿತಿಲ್ಲ ಏನ್ ಹೇಳಿಕತ್ತಾನ ಅಂತ ಹೇಳಿ.
ಹತ್ತನೇ ತಾರೀಕಿಗೆ ಮುಗಿಸ್ಕೊಡ್ತೇನೆ ನಿಂಗೆ ನಾ. 10ನೇ ತಾರೀಕೇನು ಮುಗಿಸ್ತಿ? ನೀ ಏನು ಮುಗಿಸಂಗಿಲ್ಲ. ಅದಕ್ಕೆ ಹೇಳಿರತ್ತಿ, ನೀ ವ್ಯವಹಾರ ಕರೆಕ್ಟಾಗಿ ತಗೊಂಡು ಫಸ್ಟ್ ಮಾಡು. ಇದು ಕಾಲ್ ಕಟ್ ಮಾಡ್ತೀನಿ, ಮತ್ತೆ ಹಚ್ತೀನಿ.